ये कानून व्यवस्था का मुद्दा है। अगर बंगाल में इस प्रकार का घटना होती तो बंगाल की सरकार जिम्मेवार है, गुजरात में होती है तो गुजरात की समाज जिम्मेवार है, आंध्र में होती तो आंध्र की सरकार, तेलंगाना में तो कर्नाटका में होता कर्नाटका की सरकार जिम्मेवार है कदम लेने के लिए। दूसरा, एज फार एज मोदी इज कंसर्न, एज फार एज बीजेपी इज कंसर्न, एज फार एज अवर कॉन्स्टिट्यूशन इज कंसर्न, मेरा साफ मत है कि ऐसे अत्याचारियों को जरा भी बख्शा नहीं जाना चाहिए। पहली बात है, ये कानून व्यवस्था का मुद्दा है। अगर बंगाल में इस प्रकार का घटना होती तो बंगाल की सरकार जिम्मेवार है, गुजरात में होती है तो गुजरात की समाज जिम्मेवार है, आंध्र में होती तो आंध्र की सरकार, तेलंगाना में तो कर्नाटका में होता कर्नाटका की सरकार जिम्मेवार है कदम लेने के लिए। दूसरा, एज फार एज मोदी इज कंसर्न, एज फार एज बीजेपी इज कंसर्न, एज फार एज अवर कॉन्स्टिट्यूशन इज कंसर्न, मेरा साफ मत है कि ऐसे अत्याचारियों को जरा भी बख्शा नहीं जाना चाहिए। कठोर से कठोर सजा होनी चाहिए और जो भी कानूनी रास्ते हो उनका भरपूर इस्तेमाल करना चाहिए। लेकिन ये 2,900 या 3,000 और 5,000 जो भी हो, एक दिन की तो होगी नहीं। इसका मतलब तब का है जब वो इनके सरकार के भागीदार थे, देवगौड़ा जी की पार्टी और कांग्रेस पार्टनर में थे, तब का है। इसका मतलब उन्होंने सरकार में रहते हुए ये सारा इकट्ठा करके रखा और चुनाव में भी एक निश्चित समाज के लोगों का मतदान पूरा हो गया, वो ब्लॉक वोकलिका का, उसके बाद उसको बाहर लाना और उसको विदेश बाहर भेजने के बाद बाहर लाना, ये बहुत ही शंकास्पद है खेल। क्योंकि आप अपने राज्य से जाने दे रहे हो, अगर आपके पास जानकारी है तो अपने वॉच रखते, एयरपोर्ट पर रखते, आपने कुछ किया नहीं, भारत सरकार को कभी इन्फॉर्म नहीं किया आपने। इसका मतलब ये उनका राजनीतिक खेल है और उनको मालूम है कि ये उनके कार्यकाल के सरकार में जब उनकी भागीदारी थी तब का ही उन्होंने जमा करके रखा हुआ है। मेरा मुद्दा वो नहीं है, मेरा मुद्दा है किसी भी गुनहगार को बख्शा नहीं जाना चाहिए। हमारे देश में एक खेल बंद होने चाहिए, वापस लाएंगे, वापस लाना भी चाहिए और उसको कड़ी से कड़ी कार्रवाई होनी चाहिए, कोई इफ्स एंड बट्स नहीं होना चाहिए। पहली बात है, ये कानून। ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ ಶೇಖರ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ। ಶಶಿ, ಪ್ರಜ್ವಲ್ ಪೆಂಡ್ರಾವ್ ಕೇಸ್ನ ಕುರಿತಾಗಿ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದಂಥದ್ದು ಏನು, ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು, ಅದೆಲ್ಲದಕ್ಕೂ ಕೂಡ ಈ ಒಂದು ಸಂದರ್ಶನದಲ್ಲಿ ಮೋದಿ ಉತ್ತರ ಕೊಟ್ರೆ ಹಾಗಾದ್ರೆ? ವೀಣಾ, ನರೇಂದ್ರ ಮೋದಿ ನಿನ್ನೆ ಟೈಮ್ಸ್ ನೌಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಪ್ರಜ್ವಲ್ ನಂತ ಅತ್ಯಾಚಾರಿಯನ್ನ ರಕ್ಷಿಸುವ ಯಾವುದೇ ಕೆಲಸವನ್ನು ಯಾರು ಮಾಡಬಾರದು ಅನ್ನುವ ಮಾತನ್ನ ಹೇಳಿದ್ದಾರೆ. ಅವರು ಅತ್ಯಾಚಾರಿ ಅನ್ನುವಂತಹ ಪದವನ್ನ ಬಳಸಿದ್ದಾರೆ, ಯಾಕಂದ್ರೆ 376 ಸೆಕ್ಷನ್ ಅಡಿ ಆಲ್ರೆಡಿ ಕೇಸ್ ಆಗಿದೆ ಪ್ರಜ್ವಲ್ ಮೇಲೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಮಾತನಾಡ್ತಾರೆ, ಕಾನೂನು ಪ್ರಕಾರ ಯಾವೆಲ್ಲ ಸೆಕ್ಷನ್ ಗಳನ್ನ ಹಾಕಿ ಏನೆಲ್ಲ ಶಿಕ್ಷೆಯನ್ನ ಕೊಡಿಸ್ಬೇಕೋ ಆ ಕೆಲಸ ಮೊದಲಾಗ್ಬೇಕು. ಒಬ್ಬ ಅತ್ಯಾಚಾರಿಯನ್ನ ರಕ್ಷಣೆ ಮಾಡುವಂತಹ ಯಾವುದೇ ಕೆಲಸವನ್ನು ಮಾಡಬಾರದು ಅನ್ನುವ ಹೇಳಿಕೆಯನ್ನು ನರೇಂದ್ರ ಮೋದಿ ಕೊಡ್ತಾರೆ. ಇದರ ಜೊತೆಗೆ ಕಾಂಗ್ರೆಸ್ ಈ ವಿಷಯದಲ್ಲಿ ಚುನಾವಣೆ ಉದ್ದೇಶದಿಂದ ರಾಜಕೀಯ ಮಾಡ್ತು ಅನ್ನೋದನ್ನ ನರೇಂದ್ರ ಮೋದಿ ಸ್ಪಷ್ಟವಾಗಿ ಹೇಳ್ತಾರೆ. ಚುನಾವಣೆ ಒಕ್ಕಲಿಗ ಬೆಲ್ಟ್ ನಲ್ಲಿ ಲೋಕಸಭಾ ಚುನಾವಣೆ ಇದ್ದಂತಹ ಸಂದರ್ಭದಲ್ಲಿ ಆ ವಿಡಿಯೋಗಳನ್ನ ಅಲ್ಲಿವರೆಗೂ ಇಟ್ಕೊಂಡು ಚುನಾವಣೆಯ ಕಾಲಕ್ಕೆ ಸರಿಯಾಗಿ ರಿಲೀಸ್ ಮಾಡಲಾಗಿದೆ ಅನ್ನುವ ಮಾತನ್ನು ಕೂಡ ಮೋದಿ ಹೇಳ್ತಾರೆ. ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಬಿಜೆಪಿಯ ಮೈತ್ರಿ ಪಕ್ಷ, ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಅನ್ನುವ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಅದಕ್ಕೆ ನರೇಂದ್ರ ಮೋದಿ ಉತ್ತರವನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಸಂಸದನಾಗಿದ್ದೇ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟದ ಸಂದರ್ಭದಲ್ಲಿ. ಹಳೆಯ ವಿಡಿಯೋಗಳು, ಈ ವಿಷಯವೂ ಕಾಂಗ್ರೆಸ್ನ ನಾಯಕರಿಗೆ ಗೊತ್ತಿತ್ತು, ಎಲ್ಲವೂ ಗೊತ್ತಿದ್ದುಕೊಂಡು ಕೂಡ ಆತನನ್ನ ವಿದೇಶಕ್ಕೆ ಪರಾರಿಯಾಗೋದು ಬಿಟ್ಟಿದ್ದು ಕಾಂಗ್ರೆಸ್ನ ಸರ್ಕಾರ. ಲಾ ಅಂಡ್ ಆರ್ಡರ್ ಇಶ್ಯೂ ಕಾಂಗ್ರೆಸ್ಗೆ ಬರುತ್ತೆ. ಕಾಂಗ್ರೆಸ್ ಕೊನೆಯ ತನಕ, ಚುನಾವಣೆಯ ತನಕ ಕಾದುಕೊಂಡು ಸಮಯ ನೋಡಿ ಈ ವಿಡಿಯೋಗಳನ್ನ ರಿಲೀಸ್ ಮಾಡಿ
ರಾಜಕೀಯ ಲಾಭವನ್ನ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತು ಅಂತ ನರೇಂದ್ರ ಮೋದಿ ನೇರವಾಗಿ ಆರೋಪವನ್ನ ಮಾಡ್ತಾರೆ. ಯಾಕಂದ್ರೆ 26ನೇ ತಾರೀಕು ಮತದಾನ ಇತ್ತು ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ. 21ನೇ ತಾರೀಕಿನಿಂದ ಹಾಸನದಲ್ಲಿ ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರು ಆದ್ವು. ಆಮೇಲೆ ರಾಜ್ಯಾದ್ಯಂತ ಚುನಾವಣೆಯ ಸಂದರ್ಭಕ್ಕೆ ವೈರಲ್ ಆದ್ವು. 26ನೇ ತಾರೀಕು ಬೆಳಗ್ಗೆ ಮತದಾನ ಮಾಡಿದ ಪ್ರಜ್ವಲ್ ರೇವಣ್ಣ ಬೆಂಗಳೂರು ಏರ್ಪೋರ್ಟಿಗೆ ಬಂದು ಅಲ್ಲಿಂದ ಜರ್ಮನಿಗೆ ಫ್ಲೈಟ್ ಹತ್ತುತ್ತಾರೆ. ಒಂದು ರಾಜ್ಯ ಸರ್ಕಾರ ಇಲ್ಲಿದೆ, ಆರೋಪ ಬಂದಿದೆ, ಆತನನ್ನ ತಡೆಯುವ ಕೆಲಸವನ್ನ ರಾಜ್ಯ ಮಾಡಬೇಕಿತ್ತು. ಏರ್ಪೋರ್ಟ್ ನಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಬೇಕಿತ್ತು. ಅದನ್ನ ರಾಜ್ಯ ಸರ್ಕಾರ ಮಾಡದೆ ಒಬ್ಬ ಅತ್ಯಾಚಾರಿಯನ್ನ ಹೊರಗೆ ಹೋಗೋದಕ್ಕೆ ಬಿಟ್ಟು ನಮ್ಮ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಮಾಡ್ತಿರುವಂತಹ ರಾಜಕೀಯ ಅಂತ ಸ್ಪಷ್ಟವಾಗಿ ನರೇಂದ್ರ ಮೋದಿ ಹೇಳ್ತಾರೆ. ಮತ್ತೆ ಅವರನ್ನ ವಿದೇಶದಿಂದ ವಾಪಸ್ ತೆಗೆದುಕೊಂಡು ಬಂದು ಶಿಕ್ಷೆ ಕೊಡಿಸುವ ಬಗ್ಗೆ ಪ್ರಶ್ನೆ ಬಂದಾಗ ನರೇಂದ್ರ ಮೋದಿ ಹೇಳ್ತಾರೆ ಆಗ್ಲೇಬೇಕು, ಆ ಕೆಲಸ ವಾಪಸ್ ಕರ್ತಂದು ಶಿಕ್ಷೆ ಕೊಡಿಸುವ ಕೆಲಸ ಆಗ್ಲೇಬೇಕು ಅಂತ ಹೇಳ್ತಾರೆ. ಮತ್ತೆ ಲಾ ಅಂಡ್ ಆರ್ಡರ್ ಇಶ್ಯೂ ಸ್ಟೇಟ್ ಅಂಡರಿಗೆ ಬರುತ್ತೆ ಅನ್ನೋದನ್ನ ಮೋದಿ ಸ್ಪಷ್ಟವಾಗಿ ಹೇಳ್ತಾರೆ. ಈ ಹಿಂದೆ ಅಮಿತ್ ಶಾ ಕೂಡ ಇದೇ ಮಾತನ್ನ ಹೇಳಿದ್ಲು. ಲಾ ಅಂಡ್ ಆರ್ಡರ್ ಇಶ್ಯೂ ಸೆಂಟ್ರಲ್ ಗವರ್ಮೆಂಟ್ ನ ಕೈಲಿ ಇರೋದಿಲ್ಲ, ರಾಜ್ಯದ ಸರ್ಕಾರ ಲಾ ಅಂಡ್ ಆರ್ಡರ್ ಇಶ್ಯೂನ ಮೇಂಟೈನ್ ಮಾಡಬೇಕು. ಆತ ಮತದಾನ ಮಾಡಿದ ನಂತರ ಆತನನ್ನ ಎಸ್ಕೇಪ್ ಆಗೋದಕ್ಕೆ ಬಿಟ್ಟಿದ್ದು ಯಾರ ಸರ್ಕಾರ, ಯಾವ ಸರ್ಕಾರ ಕರ್ನಾಟಕದಲ್ಲಿದೆ ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. 4-5 ವರ್ಷಗಳಿಂದ ವಿಡಿಯೋಗಳಿದ್ವು. ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿಯಿಂದ ಗೆದ್ದು ಬಂದಿದ್ದು ಪ್ರಜ್ವಲ್ ರೇವಣ್ಣ. ಈಗ ನಮ್ಮ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಆ ವಿಡಿಯೋ ಇದ್ದಿದ್ದು ಕಾಂಗ್ರೆಸ್ನವರಿಗೆ ಮಾಹಿತಿ ಇತ್ತು, ಚುನಾವಣೆಯವರೆಗೂ ಕಾದಿದ್ರು. ಚುನಾವಣೆಯ ಲಾಭ ಪಡ್ಕೊಳ್ಳೋದಕ್ಕೆ, ಅದು ಒಕ್ಕಲಿಗ ಬೆಲ್ಟ್ ನಲ್ಲಿ ಒಕ್ಕಲಿಗ ಮತಗಳನ್ನ ಲಾಭ ಪಡೆದುಕೊಳ್ಳೋದಕ್ಕೆ ಆ ವಿಡಿಯೋವನ್ನ ಚುನಾವಣಾ ಕಾಲದಲ್ಲಿ ರಿಲೀಸ್ ಮಾಡಿದ್ರು. ಕಾಂಗ್ರೆಸ್ಗೆ ನಿಜವಾಗಿಯೂ ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸೋ ಉದ್ದೇಶ ಇದ್ರೆ, ಅತ್ಯಾಚಾರ ಆರೋಪಿಗೆ ಶಿಕ್ಷೆ ಕೊಡುವ ಉದ್ದೇಶ ಇದ್ದಿದ್ರೆ ಆತನ ಮೇಲೆ ಮೊದಲೇ ಕೇಸ್ ಆಗ್ತಾ ಇದ್ರು. ಆತನನ್ನ ವಿದೇಶಕ್ಕೆ ಕಳಿಸೋದಕ್ಕೆ ಬಿಟ್ಟು ಇಲ್ಲಿ ಈಗ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನರೇಂದ್ರ ಮೋದಿ ನೇರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೋದಿ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ. ಚುನಾವಣೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದೆ. ರಾಹುಲ್ ಗಾಂಧಿ ಎಲ್ಲಿ ಹೋದ್ರೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಮುಂದಿಟ್ಕೊಂಡು ನರೇಂದ್ರ ಮೋದಿ ಅವರೇ ರಕ್ಷಣೆ ಮಾಡಿದ್ದಾರೆ, ನರೇಂದ್ರ ಮೋದಿ ಅವರೇ ಇಂಥ ಅತ್ಯಾಚಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನುವ ಆರೋಪ ಮಾಡ್ತಾ ಇದ್ರು. ಆಗ ಒಂದು ಪ್ರಶ್ನೆ ಬರ್ತಾ ಇತ್ತು, ಬಿಜೆಪಿಯ ನಾಯಕತ್ವ ಈ ವಿಷಯವನ್ನ ಹೇಗೆ ಎದುರಿಸುತ್ತೆ ಅಂತ. ಅಮಿತ್ ಶಾ ಆಗಿನಿಂದಲೂ ಹೇಳ್ತಾ ಇದ್ರು ಕಾಂಗ್ರೆಸ್ ಚುನಾವಣಾ ಕಾರಣಕ್ಕಾಗಿ ಈ ಸಿಡಿ ರಿಲೀಸ್ ಮಾಡಿದೆ ಅಂತ. ಇವತ್ತು ನರೇಂದ್ರ ಮೋದಿ ಹೇಳಿಕೆ ಅತ್ಯಂತ ಮಹತ್ವ ಪಡೆದುಕೊಂಡಿದೆ. ಕಾಂಗ್ರೆಸ್ಸೇ ಈ ಎಲ್ಲ ಆರೋಪಿ ತಪ್ಪಿಸಿಕೊಳ್ಳೋದಕ್ಕೆ ಕಾರಣ, ವಿಡಿಯೋ ರಿಲೀಸ್ ಮಾಡೋದಕ್ಕೂ ಕಾಂಗ್ರೆಸ್ಸೇ ಕಾರಣ. ಆರೋಪಿಗೆ ಶಿಕ್ಷೆ ಕೊಡಿಸೋ ಉದ್ದೇಶ ಕಾಂಗ್ರೆಸ್ಗಿಲ್ಲ, ಕೇವಲ ರಾಜಕೀಯ ಮಾಡ್ತಾ ಇದೆ ಅನ್ನೋದನ್ನ ಮೋದಿ ಸ್ಪಷ್ಟವಾಗಿ ಹೇಳಿದ್ದಾರೆ. ವೀಣಾ. ಎಸ್ ಶಶಿ, ಈ ಕಳೆದ ಬಾರಿ ಮೊದಲ ಹಂತದ ಚುನಾವಣೆಗೂ ಮುನ್ನ ಅಂದ್ರೆ 21ನೇ ತಾರೀಕೆ ವಿಡಿಯೋ ಸರ್ಕ್ಯುಲೇಟ್ ಆಗಿದೆ. ಸೊ ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿ ಇದ್ದಿದ್ದೇ ಆದರೆ ಪ್ರಜ್ವಲ್ ಮೇಲೆ ಕಣ್ಣಿಡಬೇಕಿತ್ತು, ಏರ್ಪೋರ್ಟ್ಗಳಲ್ಲಿ ಕಟ್ಟೆಚ್ಚರ ವಹಿಸಬೇಕಾಗಿತ್ತು ಅನ್ನುವಂಥ ಮಾತುಗಳನ್ನ ಹೇಳೋದ್ರ ಮುಖಾಂತರ ಇಡೀ ಪ್ರಕರಣವೇ ಸಂದೇಹಾಸ್ಪದವಾಗಿದೆ ಅನ್ನುವಂಥ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರಲ್ವಾ? ಮೇಲ್ನೋಟಕ್ಕೆ ಪ್ರೈಮಾ ಫೇಸಿ ನೋಡಿದ್ರೆ ಕಾಂಗ್ರೆಸ್ನ ಸರ್ಕಾರ ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ಗೆ 3-4 ದಿನದ ಮೊದಲೇ ಆಗಿತ್ತು. 24 ತಾರೀಕಿನ ನಂತರ ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರು ಮಾಡಿದ್ವು. ಇವರು ಮೊದಲ ಹಂತದ ಮತದಾನ ಮುಗಿದ ನಂತರ ಮಾರನೇ ದಿನ SIT ರಚನೆ ಮಾಡುವಂತಹ ನಿರ್ಧಾರವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿತು. ಒಂದು ಪೊಲಿಟಿಕಲ್ ಗೇಮ್ ಆಯ್ತು. ಅದಕ್ಕೆ ಕಾಂಗ್ರೆಸ್ ಅದನ್ನ ಪೊಲಿಟಿಕಲಿ ಬಳಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತು. ವಿಡಿಯೋಗಳನ್ನ ಇಟ್ಟುಕೊಂಡು ಚುನಾವಣೆ ಸಮಯಕ್ಕೆ ವೈರಲ್ ಮಾಡಿ ಅದರಿಂದ ರಾಜಕೀಯ ಲಾಭ ಪಡೆಯುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತು ಅನ್ನೋದು ಬಿಜೆಪಿಯವರ ಆರೋಪ. ಈಗ 2ನೇ ಹಂತದ ಮತದಾನ ಇವತ್ತಿದೆ. ಇಂತಹ ಸಂದರ್ಭದಲ್ಲಿ ನಿನ್ನೆ ದೇವರಾಜೇಗೌಡರು ಆಡಿಯೋ ರಿಲೀಸ್ ಮಾಡಿದ್ರು. DK ಶಿವಕುಮಾರ್ ವಿಡಿಯೋ ವೈರಲ್ ಮಾಡಿರೋದ್ರ ಹಿಂದೆ DK ಶಿವಕುಮಾರ್ ಕೈವಾಡ ಇದೆ, ಸಿದ್ದರಾಮಯ್ಯ ಕೈವಾಡ ಇದೆ, ಹಾಸನದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರ ಕೈವಾಡ ಇದೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳನ್ನ ರಿಲೀಸ್ ಮಾಡಿದ್ರು. ಕಾಂಗ್ರೆಸ್ನ ನಾಯಕರಿಗೆ ಈ ವಿಷಯ ಗೊತ್ತಿತ್ತು, ಅದನ್ನ ರಾಜಕೀಯವಾಗಿ ಬಳಕೆ ಮಾಡುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತು ಅನ್ನೋದನ್ನ ಬಿಜೆಪಿ ಈಗ ಕಾಂಗ್ರೆಸ್ನ ವಿರುದ್ಧ ಒಂದು ಪ್ರತ್ಯಾಸ್ತ್ರವಾಗಿ ಬಳಸಿಕೊಳ್ಳುವ ಎಲ್ಲ ಸೂಚನೆ ಸಿಗ್ತಾ ಇದೆ. ಅದರ ಭಾಗವಾಗಿ ನರೇಂದ್ರ ಮೋದಿ ಈ ಮಾತನ್ನ ಹೇಳಿದ್ದಾರೆ. ವೀಣಾ. ಎಸ್, ಥ್ಯಾಂಕ್ ಯು ಶಶಿ ತಮ್ಮೆಲ್ಲ ಮಾಹಿತಿಗಾಗಿ. पहली बात है, ये कानून व्यवस्था का मुद्दा है. अगर बंगाल में इस प्रकार का घटना होती तो बंगाल की सरकार जिम्मेवार है, गुजरात में होती है तो गुजरात की समाज जिम्मेवार,
आंध्र में होती तो आंध्र की सरकार, तेलंगाना में तो कर्नाटका में होता कर्नाटका की सरकार जिम्मेवार है कदम लेने के लिए। दूसरा, एज फार एज मोदी इज कंसर्न, एज फार एज बीजेपी इज कंसर्न, एज फार एज अवर कॉन्स्टिट्यूशन इज कंसर्न, मेरा साफ मत है कि ऐसे अत्याचारियों को जरा भी बख्शा नहीं जाना चाहिए। कठोर से कठोर सजा होनी चाहिए और जो भी कानूनी रास्ते हो उनका भरपूर इस्तेमाल करना चाहिए। लेकिन ये 2,900 या 3,000 या 5,000 जो भी हो, एक दिन की तो होगी नहीं। इसका मतलब तब का है जब वो इनके सरकार के भागीदार थे, देवगौड़ा जी की पार्टी और कांग्रेस पार्टनर में थे, तब का है। इसका मतलब उन्होंने सरकार में रहते हुए ये सारा इकट्ठा करके रखा और चुनाव में भी एक निश्चित समाज के लोगों का मतदान पूरा हो गया, वो ब्लॉक वो कलेगा, उसके बाद उसको बाहर लाना और उसको विदेश बाहर भेजने के बाद बाहर लाना, ये बहुत ही शंकास्पद है खेल। क्योंकि आप अपने राज्य से जाने दे रहे हो, अगर आपके पास जानकारी है तो अपने वॉच रखते, एयरपोर्ट पर रखते, आपने कुछ किया नहीं, भारत सरकार को कभी इन्फॉर्म नहीं किया आपने। इसका मतलब ये उनका राजनीतिक खेल है और उनको मालूम है कि ये उनके कार्यकाल के सरकार में जब उनकी भागीदारी थी तब का ही उन्होंने जमा करके रखा हुआ है। मेरा मुद्दा वो नहीं है, मेरा मुद्दा है किसी भी गुनहगार को बख्शा नहीं जाना चाहिए। हमारे देश में एक खेल बंद होनी चाहिए, वापस लाएंगे? वापस लाना भी चाहिए और उसको कड़ी से कड़ी कार्रवाई होनी चाहिए, कोई इफ्स एंड बट्स नहीं होना चाहिए। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.